ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ SC ಸ್ಟೂಡೆಂಟ್ಗಳ ಪ್ರೈಸ್ ಮನಿ ಆನ್ಲೈನ್ ಅಪ್ಲಿಕೇಶನ್ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಪ್ರೈಸ್ ಮನಿಯಲ್ಲಿ ಒಟ್ಟು ಎರಡು ಥರನೇ ಇದೆ. ಒಂದು ST ವಿದ್ಯಾರ್ಥಿಗಳಿಗೋಸ್ಕರ ಇರುವಂಥ ಪ್ರೈಸ್ ಮನಿ, ಹಾಗೆ ಇನ್ನೊಂದು ಸೂಚನೆ ಏನಪ್ಪ ಅಂದರೆ ಪ್ರೈಸ್ ಮನಿ ಹಾಕ್ತಿರುವ ವಿದ್ಯಾರ್ಥಿಯ ಒಂದು ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಇರಲೇಬೇಕು. ಮೊಬೈಲ್ ನಂಬರ್ ಲಿಂಕ್ ಇದ್ದರೆ ಮಾತ್ರ ಅಪ್ಲಿಕೇಶನ್ ಹಾಕೋಕ್ಕೆ ಸಾಧ್ಯ ಆಗೋದಿಲ್ಲ, ಅಂದರೆ ಅಪ್ಲಿಕೇಶನ್ ಹಾಕೋಕ್ಕೆ ಆಗೋದಿಲ್ಲ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಗೂಗಲ್ ಸರ್ಚಲ್ಲಿ SW.KAR ಅಂತ ಸರ್ಚ್ ಮಾಡಿ. ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ನದ ಅಧಿಕೃತವಾದಂಥ ವೆಬ್ಸೈಟು ಗೂಗಲ್ ಸರ್ಚಲ್ಲಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಇದರಲ್ಲಿ ರೈಟ್ ಸೈಡಲ್ಲಿ ನೋಡಿ ನಿಮಗೆ ಕಾಣ್ತಾ ಇದೆ ಪ್ರೋತ್ಸಾಹಧನ ಆನ್ಲೈನ್ ಅರ್ಜಿ ಅಂತ ಫಸ್ಟ್ ಒಂದು ಲಿಂಕ್ ಏನಿದೆ ನೋಡಿ, ಆ ಒಂದು ಲಿಂಕನ್ನು ಕ್ಲಿಕ್ ಮಾಡಿ ಡೈರೆಕ್ಟಾಗಿ ಪ್ರೈಸ್ ಮನಿ ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಇದು ಓಪನ್ ಮಾಡಿದ ನಂತರ ಈ ರೀತಿಯಾಗಿ ಬರುತ್ತೆ. ಕರೆಂಟ್ ಫೈನಾನ್ಷಿಯಲ್ ಇಯರ್ ಅನಾಲಿಸ್ಟಿಕ್ ಅಂತ ಬಂದಿದೆ. ಇಲ್ಲಿ ನಿಮಗೆ ಮೇಲ್ಗಡೆ ನಿಮಗೆ ರೈಟ್ ಸೈಡಲ್ಲಿ ರಿಜಿಸ್ಟರ್ ಆರ್ ಅಪ್ಲೈ ಅಂತಿದೆ ನೋಡಿ, ಆ ಒಂದು ಆಪ್ಷನನ್ನು ನೀವು ಸೆಲೆಕ್ಟನ್ನು ಮಾಡ್ಕೋಬೇಕು. ರಿಜಿಸ್ಟರ್ ಆರ್ ಅಪ್ಲೈ ಅಂತಿದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ಬರುತ್ತೆ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಮಾಡ್ಕೊಂಡ ನಂತರ ಇಲ್ಲಿ ಆಧಾರ್ ಡೀಟೇಲ್ಸ್ ಕೇಳುತ್ತೆ ಮತ್ತು ಇಲ್ಲಿ ಸ್ಕೀಮನ್ನು ಸೆಲೆಕ್ಟ್ ಮಾಡಿ ಅಂತ ಕೇಳ್ತಾ ಇದೆ ನೋಡಿ. ಆಧಾರ್ ಡೀಟೇಲ್ಸು ಮತ್ತು ಕೆಳಗಡೆ ಸ್ಕೀಮ್ ಅಂತಿದೆ, ಈ ಒಂದು ಸ್ಕೀಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ಬರುತ್ತೆ ಒನ್ ಟೈಮ್ ಅಸಿಸ್ಟೆಂಟ್, ಪೋಸ್ಟ್ ಮ್ಯಾಟ್ರಿಕ್, SLC, ಟಾಪ್ 5 ರ್ಯಾಂಕ್ ಅಂತ ಬಂದಿದೆ. ಒಟ್ಟು 4 ಆಪ್ಷನನ್ನು ಕೊಟ್ಟಿದ್ದಾರೆ ಪ್ರೈಸ್ ಮನಿ ಹಾಕೋದಕ್ಕೆ. ಇಲ್ಲಿ ನಾವು ಯಾವುದಾಗ್ತಿದೆ ಅದನ್ನು ನೋಡ್ಕೊಂಡು ಸೆಲೆಕ್ಟ್ ಮಾಡಿ. ನಾನು SLC ಪ್ರೈಸ್ ಮನಿ ಹಾಕ್ತಾ ಇದ್ದೀನಿ. ನೀವು PUC ಅಥವಾ ಡಿಗ್ರಿ ಆಗ್ತಾ ಇದ್ದರೆ ಪೋಸ್ಟ್ ಮ್ಯಾಟ್ರಿಕ್ ಅಂತ ಸೆಲೆಕ್ಟನ್ನು ಮಾಡ್ಕೊಳ್ಳಿ. ನಾನಿಲ್ಲಿ SLC ವಿದ್ಯಾರ್ಥಿ ಆಗ್ತಾ ಇದ್ದೀನಿ. ಹಾಕೊಂಡ ನಂತರ ಕೆಳಗಡೆ ಇಲ್ಲಿ ರೆಡ್ ಕಲರಲ್ಲಿ ಇಂಟ್ರಕ್ಷನನ್ನು ಕೊಟ್ಟಿದ್ದಾರೆ ಆಧಾರ್ ವ್ಯಾಲಿಡೇಷನ್ ಅಂತ. ಆ ಒಂದು ಆಧಾರ್ ವ್ಯಾಲಿಡೇಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ಆಧಾರ್ ಸೇವೆಯ ಒಂದು KYC ಸರ್ವಿಸ್ಗೆ ಬರುತ್ತೆ. ಇಲ್ಲಿ ನಿಮ್ಮ ಒಂದು ಆಧಾರ್ ನಂಬರನ್ನ ಎಂಟ್ರಿ ಮಾಡಬೇಕು. ಆಧಾರ್ ಕಾರ್ಡ್ ಎಂಟ್ರಿ ಮಾಡಿದ ನಂತರ ಕೆಳಗಡೆ ಕನ್ಸೆಂಟನ್ನು ಟಿಕ್ ಮಾಡ್ಕೊಳ್ಳಿ. KYCದು ಕ್ಲಿಕ್ ಮಾಡಿಕೊಂಡು OTP ಅಂತ ಟಿಕ್ ಮಾಡಿ. OTP ಅಂತ ಕೊಟ್ಟರೆ ನಿಮಗೆ ಮೊಬೈಲ್ಗೆ ಲಿಂಕ್ ಇರುವ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಬಂದಿರುವಂಥ OTPಯನ್ನು ಇಲ್ಲಿ ಎಂಟ್ರ್ ಮಾಡಿಸಿ ಸಲ್ಲಿಸಿ ಅಂತ ಕೊಡಿ. ಸ್ವಲ್ಪ ಲೋಡಿಂಗ್ ತೊಗೊಳುತ್ತೆ ನೋಡಿ, ಈ ರೀತಿಯಾಗಿ ಓಪನ್ ಆಗುತ್ತೆ. ನಿಮ್ಮೊಂದು ಆಧಾರ್ ಕಾರ್ಡ್ನಲ್ಲಿ ಇರುವಂಥ ಫೋಟೋ ಆಟೋಮೆಟಿಕ್ಕಾಗಿ ಬಂದಿರುತ್ತೆ. ಇಲ್ಲಿ ಆಧಾರ್ ವ್ಯಾಲಿಡೇಷನ್ ಈಸ್ ಸಕ್ಸಸ್ಫುಲಿ, ಪ್ಲೀಸ್ ಫಿಲ್ ದ ಫಾರ್ಮ್ ಆ್ಯಂಡ್ ರಿಜಿಸ್ಟರ್ ಅಂತ ಬಂದಿದೆ. ಸೊ ಇಲ್ಲಿ ಡೀಟೇಲ್ಸು ಸರಿಯಾಗಿದೆ ಅಂತ ಒಂದ್ಸಲ ನೋಡ್ಕೋಬೇಕು. ಫೋಟೋ ಸರಿಯಾಗಿ ಬಂದಿದೆಯಾ ಅಥವಾ ಮತ್ತು ಇಲ್ಲಿ ಹೆಸರು, ತಂದೆ ಹೆಸರು ಎಲ್ಲ ಕರೆಕ್ಟಾಗಿ ಬಂದಿದೆ ಅಂತ ನೋಡ್ಕೊಳ್ಳಿ. ಇಲ್ಲಿ ನೋಡಿ ಪರ್ಸನಲ್ ಡೀಟೇಲ್ಸ್ನಲ್ಲಿ ವಿದ್ಯಾರ್ಥಿ ಹೆಸರು ಮೇಲ್ಗಡೆ ಬಂದಿದೆ. ಅದಾದ ನಂತರ SLC ರಿಜಿಸ್ಟರ್ ನಂಬರ್ ಅಂತ ಕೇಳ್ತಾ ಇದೆ. SLC ಮಾರ್ಕ್ಸ್ ಕಾರ್ಡ್ನಲ್ಲಿರುವಂಥ ರಿಜಿಸ್ಟ್ರೇಷನ್ ನಂಬರನ್ನು ಇಲ್ಲಿ ಎಂಟ್ರ್ ಮಾಡಬೇಕು. ಭಾಳ ಕೇರ್ಫುಲ್ಲಾಗಿ ಎಂಟ್ರ್ ಮಾಡ್ಬೇಕು ಸ್ನೇಹಿತರೆ, ತಪ್ಪಾಗಿ ಹಾಕಬಾರ್ದು. ತುಂಬಾ ಜಾಗರೂಕತೆಯಿಂದ ಹಾಕಬೇಕು. ಸ್ವಲ್ಪ ತಪ್ಪಾದರೆ ನಿಮಗೆ ಅಪ್ಲಿಕೇಶನ್ ರಿಜೆಕ್ಟ್ ಆಗೋ ಚಾನ್ಸ್ ಇರುತ್ತೆ, ಹಾಗಾಗಿ ನೋಡ್ಕೊಂಡು ಎಂಟ್ರಿ ಮಾಡಿ. ಅದಾದ ನಂತರ ಇಲ್ಲಿ ಫಾದರ್ ನೇಮ್ ಕೇಳ್ತಾ ಇದೆ. ಫಾದರ್ ನೇಮನ್ನು ಎಂಟ್ರ್ ಮಾಡಿ. SLCನಲ್ಲಿ ಯಾವ ರೀತಿ ಇರುತ್ತೆ ಅದೇ ರೀತಿಯಾಗಿ ಇಲ್ಲಿ ಎಂಟ್ರನ್ನ ಮಾಡಬೇಕು. ಆ್ಯಸ್ ಪರ್ SLC ರೆಕಾರ್ಡ್ಸ್ ಏನಿದೆ ಅದರ ಪ್ರಕಾರನೇ ಫಿಲಪ್ ಮಾಡಬೇಕು. ಅದಾದ ನಂತರ ಮದರ್ಸ್ ನೇಮ್ ಇದೆ, ಮದರ್ ನೇಮಲ್ಲಿ ಎಂಟ್ರ್ ಮಾಡಿ. ಇದು ಕೂಡ SLCನಲ್ಲಿ ಆಗಿದೆ, ಹಾಗೆ ಎಂಟ್ರ್ ಮಾಡಿ. ನಂತರ ಫೋನ್ ನಂಬರ್ ಕೇಳುತ್ತೆ, ಈ ಒಂದು ಫೋನ್ ನಂಬರ್ನ ಎಂಟ್ರ್ ಮಾಡಿ. ಚಾಲ್ತಿರುವ ಮೊಬೈಲ್ ನಂಬರ್ನೇ ಎಂಟ್ರ್ ಮಾಡಬೇಕು. ಮೊಬೈಲ್ ನಂಬರ್ ಹಾಕಿದ ನಂತರ ಮತ್ತೆ ನಿಮಗೆ ಕಾಲೇಜ್ ಡಿಸ್ಟಿಕ್ ಅಂತ ಕೇಳ್ತಾ ಇದೆ. ನೀವು ಓದ್ತಾ ಇರುವ ಕಾಲೇಜು ಯಾವೊಂದು ಡಿಸ್ಟಿಕ್ ಅಂತ ಕೇಳ್ತಾ ಇದೆ. ಪ್ರೆಸೆಂಟ್ SLC ಮುಂದೆ PUC ಏನು ಓದ್ತಾ ಇರ್ತಾರಲ್ಲ ಅಥವಾ PUC ಮುಂದೆ ಡಿಗ್ರಿ ಏನು ಆ ಒಂದು ಜಿಲ್ಲೆಯನ್ನು ಸೆಲೆಕ್ಟನ್ನು ಮಾಡ್ಕೋಬೇಕು. ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೊಂಡ ನಂತರ ಮತ್ತೆ ಕೆಳಗಡೆ ಸ್ಕ್ರಾಲ್ ಮಾಡಿ. ನಂತರ ಕಾಲೇಜ್ ತಾಲೂಕು ಅಂತ ಕೇಳ್ತಾ ಇದೆ. ನೀವು ಪ್ರೆಸೆಂಟ್ ಏನು ಕಾಲೇಜ್ ಓದ್ತಾ ಇದ್ದೀರಾ, SLC ಮುಗಿದ ನಂತರ ಅಥವಾ PUC ಮುಗಿದು ಡಿಗ್ರಿ ಮುಗಿದ ನಂತರ ಆ ಒಂದು ಕಾಲೇಜಿನ ತಾಲೂಕಿನ ಹೆಸರನ್ನು ಇಲ್ಲಿ ಎಂಟ್ರಿ ಮಾಡಬೇಕು. ಹಾಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ನಲ್ಲಿ ಇರುವಂಥ ಸಂಪೂರ್ಣ ಅಡ್ರೆಸ್ಸನ್ನು ಇಲ್ಲಿ ಆಟೋಮೆಟಿಕ್ಕಾಗಿ ಆಧಾರ್ ಕಾರ್ಡ್ನಲ್ಲಿರುವಂತೆ ಕ್ಯಾಪ್ಚರ್ ಆಗಿ ಬಂದಿದೆ. ಅಡ್ರೆಸ್ ಕಾಲಮ್ನಲ್ಲಿ ನೋಡಿ, ಅಡ್ರೆಸ್ ಕಾಲಮ್ನಲ್ಲಿ ಆಟೋಮೆಟಿಕ್ಕಾಗಿ ಆಧಾರ್ನಲ್ಲಿ ಏನಿದೆ ಅದೇ ಬಂದಿದೆ. ಮತ್ತು ಇವಾಗ ಕ್ಯಾಸ್ಟ್ ಡೀಟೇಲ್ಸ್ ಅಂತ ಕೇಳ್ತಾ ಇದೆ. ಕ್ಯಾಸ್ಟ್ ಇನ್ಕಮ್ ಡೀಟೇಲ್ಸನ್ನು ಹಾಕಬೇಕು. ಇಲ್ಲಿ RD ನಂಬರ್, ಮೊದಲಿಗೆ ಕ್ಯಾಸ್ಟ್ RD ನಂಬರನ್ನು ಇಲ್ಲಿ ಹಾಕಬೇಕು. RD ನಂಬರ್ ಹಾಕಿದ ನಂತರ ವ್ಯಾಲಿಡೇಟ್ ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ ಅಂತ ಏನು ಕಾಣ್ತಾ ಇದೆ ನೋಡಿ, ಇದು ಆಪ್ಷನ್ನು, ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡ್ಕೊಂಡ ನಂತರ ಅದು ವೆರಿಫೈ ಆಗುತ್ತೆ. ಕ್ಯಾಸ್ಟ್ RD ನಂಬರು ವೆರಿಫೈ ಆಗಿ ನಿಮಗೆ ತೋರಿಸುತ್ತೆ. ವೆರಿಫೈ ಅಂದರೆ ಸರಿಯಾಗಿದೆಯಾ ಇಲ್ಲ ಅಂತಲ್ಲಿ ವೆರಿಫೈ ಆಗುತ್ತೆ. ಅದನ್ನು ಕ್ಲಿಕ್ ಮಾಡಿ ಸ್ವಲ್ಪ ವೆಯ್ಟ್ ಮಾಡಬೇಕು, ಲೋಡಿಂಗ್ ತೊಗೊತ ನೋಡಿ. ವ್ಯಾಲಿಡೇಟ್ ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ ಅಂತ ಬಂದಿದೆ. ಅದೇ ರೀತಿಯಾಗಿ ಇಲ್ಲಿ ಇನ್ಕಮ್ RD ನಂಬರನ್ನು ಹಾಕಬೇಕು. ಎರಡು ಕೂಡ ಚಾಲ್ತಿಯಲ್ಲಿ ಇರಬೇಕು, ಡೇಟ್ ಮುಗಿದಿರಬಾರ್ದು. ಇನ್ಕಮ್ RD ನಂಬರ್ ಹಾಕಿದ ನಂತರ ವ್ಯಾಲಿಡೇಟ್ ಇನ್ಕಮ್ ಸರ್ಟಿಫಿಕೇಟ್ ನಂಬರ್ ಅಂತ ಏನು ಕಾಣ್ತಾ ಇದೆಯಲ್ಲ ರೆಡ್ ಅಕ್ಷರಲ್ಲಿ, ಅದನ್ನು ಕ್ಲಿಕ್ ಮಾಡಬೇಕು. ಇದು ಕೂಡ ವ್ಯಾಲಿಡೇಟ್ ಆಗಬೇಕು ನೋಡಿ, ಎರಡು ವೆರಿಫೈ ಆಗಿದೆ ವ್ಯಾಲಿಡೇಟು.
ಹಾಕಿದ ನಂತರ ಮತ್ತೆ ಕೆಳಗಡೆ ಸ್ಕ್ರಾಲ್ ಮಾಡಿ ಇಲ್ಲಿ ಅಕಾಡೆಮಿಕ್ ಡೀಟೇಲ್ಸ್ ಅಂತ ಕೇಳ್ತಾ ಇದೆ. SLC ಆಗ್ತಾ ಇದ್ದೀನಿ, ಹಾಗಾಗಿ SLC ಕೋರ್ಸ್ ಅಂತ ತೊಗೊತಿದ್ದೀನಿ. ಇಲ್ಲಿ PUC ಮುಗಿದವ್ರದ್ದಾಗಿದ್ದರೆ PUC ಅಂತ ತೊಗೊಳ್ಳಿ, ಡಿಗ್ರಿ ಆಗಿದ್ದರೆ ಡಿಗ್ರಿ ಮುಗಿದು ತೊಗೊಳ್ಳಿ. ಇಲ್ಲಿ ಬೋರ್ಡ್ ಯೂನಿವರ್ಸಿಟಿ ಬೋರ್ಡ್ ಕೇಳ್ತಾ ಇದೆ. SLC ಇರೋ ಪ್ರಕಾರ ಕರ್ನಾಟಕ ಸೆಕೆಂಡ್ ಅಂತ ತೊಗೊಂಡಿದ್ದೀನಿ. ಅಕಾಡೆಮಿಕ್ ರಿಜಿಸ್ಟ್ರೇಷನ್ ನಂಬರ್ ಅಂತ ಕೇಳ್ತಾ ಇದೆ. ಇಲ್ಲಿ SLC ರಿಜಿಸ್ಟ್ರೇಷನ್ ನಂಬರನ್ನು ಹಾಕ್ತಾ ಇದ್ದೀನಿ. ನೀವು PUC ವಿದ್ಯಾರ್ಥಿಗಳಾಗಿದ್ದರೆ PUC ರಿಜಿಸ್ಟ್ರೇಷನ್ ನಂಬರ್ ಹಾಕೋಬೇಕು. ಇಲ್ಲಿ ಡಿಗ್ರಿ ಅವರಾಗಿದ್ದರೆ ಡಿಗ್ರಿದು ಹಾಕೋಬೇಕಾಗುತ್ತೆ. ಅಲ್ಲಿ ಮೇಲ್ಗಡೆ ಕೋರ್ಸ್ ಸೆಲೆಕ್ಟ್ ಮಾಡ್ಕೊಂಡು ಹಾಕಬೇಕು. ಅದು ರಿಜಿಸ್ಟ್ರೇಷನ್ ಹಾಕಿದ ನಂತರ ನಿಮಗೆ ಮುಂದುಗಡೆ ಪರ್ಸೆಂಟೇಜ್ ಇದೆ ನೋಡಿ, ಆಟೋಮೆಟಿಕ್ಕಾಗಿ ಪರ್ಸೆಂಟೇಜ್ ಬಂದುಬಿಡುತ್ತೆ. ಯಾಕಂದರೆ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಹಾಕಿದರೆ ನಿಮ್ಮ ಮಾರ್ಕ್ಸ್ ಕಾರ್ಡ್ನಲ್ಲಿ ಎಷ್ಟು ಪರ್ಸೆಂಟೇಜ್ ಇದೆ ಅಷ್ಟು ಪರ್ಸೆಂಟೇಜ್ ಅದು ಆಟೋಮೆಟಿಕ್ಕಾಗಿ ಡಾಟಾ ಕ್ಯಾಪ್ಚರ್ ಮಾಡಿಕೊಂಡು ಶೋ ಆಗುತ್ತೆ. ಇಲ್ಲಿ ನಾನು ಫಿಲ್ ಮಾಡಿ ತೋರಿಸ್ತಾ ಇಲ್ಲ, ಮತ್ತು ಅದನ್ನು ಬ್ಲರ್ ಮಾಡಬೇಕಾಗುತ್ತೆ. ಹಾಗಾಗಿ ರಿಜಿಸ್ಟ್ರೇಷನ್ ನಂಬರ್ ಹಾಕಿದ್ದೀನಿ, ಆಟೋಮೆಟಿಕ್ಕಾಗಿ ಪರ್ಸೆಂಟೇಜ್ ತೋರಿಸ್ತಾ ಇದೆ. ನೆಕ್ಸ್ಟ್ ಅದಾದ ನಂತರ ಮತ್ತೆ ಕೆಳಗಡೆ ಸ್ಕ್ರಾಲ್ ಮಾಡಿ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋದಿರುತ್ತೆ. ಕೊಟ್ಟಿದ್ದಾರೆ ನೋಡಿ, ಅಪ್ಲೋಡು PDF ಮ್ಯಾಕ್ಸಿಮಮ್ 500 KB ಅಂತ ಕೊಟ್ಟಿದ್ದಾರೆ. PDF ಸ್ಕ್ಯಾನ್ ಮಾಡ್ಕೋಬೇಕು. ಇಲ್ಲಿ ಮಾರ್ಕ್ಸ್ ಕಾರ್ಡ್ ಅಂತ ಕೊಟ್ಟಿದ್ದಾರೆ. ನಿಮ್ಮ ಒಂದು SLC ಪ್ರೈಸ್ ಮನಿ ಆಗ್ತಾಯಿದ್ರೆ SLC ಪ್ರೈಸ್ ಮನಿ, PUC ಆಗ್ತಾಯಿದ್ರೆ PUC ಒಂದು ಮಾರ್ಕ್ಸ್ ಕಾರ್ಡನ್ನು ಅಪ್ಲೋಡ್ ಮಾಡಬೇಕು. ಮತ್ತು ಡಿಗ್ರಿ ಆಗ್ತಾಯಿದ್ರೆ ಡಿಗ್ರಿಯನ್ನು ಆಲ್ ಸೆಮ್ PDF ಮರ್ಜ್ ಮಾಡಿಕೊಂಡು ಅಪ್ಲೋಡನ್ನು ಮಾಡಬೇಕಂತಲ್ಲಿ ಇನ್ಸ್ಟ್ರಕ್ಷನನ್ನು ಕೊಟ್ಟಿದ್ದಾರೆ. ಅದು ಕೂಡ PDF 500 KB ಒಳಗಡೆ ಇರಬೇಕು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಅಪ್ಲೋಡ್ ಫೈಲ್ ಅಂತ ಏನು ಕಾಣ್ತಾ ಇದೆ ನೋಡಿ ಆಪ್ಷನ್ನು, ಅದರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಫೈಲ್ ಅಪ್ಲೋಡಿಗೆ ಕೇಳುತ್ತೆ. ನಾನು ಇಲ್ಲಿ ಆಲ್ರೆಡಿ PDF ಸ್ಕ್ಯಾನ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಕೂಡ PDF ಸ್ಕ್ಯಾನ್ ಮಾಡಿ ಇಟ್ಕೊಳ್ಳಿ. ನಿಮ್ಮ ಹತ್ರ PDF ಸ್ಕ್ಯಾನರ್ ಇಲ್ಲ ಅಂದರೆ ಪ್ಲೇಸ್ಟೋರಿಗೆ ಹೋಗಿ ಭಾಳಷ್ಟು ಆ್ಯಪ್ಗಳಿದ್ದಾವೆ. ಅಡೋಬೆ ಸ್ಕ್ಯಾನರ್ ಆಗಿರ್ಬೋದು, ಸ್ಕ್ಯಾಮ್ ಸ್ಕ್ಯಾನರ್ ಆಗಿರ್ಬೋದು, PDF ಸ್ಕ್ಯಾನರ್ ಅಂತ ಭಾಳಷ್ಟು ಇದ್ದಾವೆ. ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಡೌನ್ಲೋಡ್ ಮಾಡಿಕೊಂಡು ಆ ಆ್ಯಪ್ ಮುಖಾಂತರ PDF ಡಾಕ್ಯುಮೆಂಟನ್ನು ಸ್ಕ್ಯಾನ್ ಮಾಡ್ಕೊಳ್ಳಿ. ನಾನು PDF ಫೈಲನ್ನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಮಾಡಿಕೊಂಡು ಓಪನ್ ಅಂತ ಕೊಟ್ಟಿರೋದು ಅಪ್ಲೋಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ ಇಲ್ಲಿ ಅಪ್ಲೋಡ್ ಆಗಿದೆ. ಫೈಲ್ ನೇಮ್ ತೋರಿಸ್ತಾ ಇದೆ. ಇಲ್ಲಿ ಅಪ್ಲೋಡ್ ಫೈಲು ಮತ್ತು ರಿಮೂವ್ ಫೈಲ್ ಅಂತ ಕೂಡ ಆಪ್ಷನ್ ಕೂಡ ಬಂದಿದೆ. ನೀವು ಇನ್ನೂ ಹೆಚ್ಚಿನ ಫೈಲ್ಗಳು ಇದ್ದರೆ ಅಲ್ಲಿ ಮತ್ತು ಅಪ್ಲೋಡ್ ಫೈಲ್ ಅಂತ ಇನ್ನೊಂದು ಕ್ಲಿಕ್ ಮಾಡಿಕೊಂಡು ಇನ್ನೊಂದು ಸೆಮ್ಮಿನ ಅಥವಾ ಡಿಗ್ರಿ ಆಗಿರ್ಬೋದು, ಇನ್ನಿತರ PG ಕೋರ್ಸ್ಗಳಾಗಿದ್ದರೆ ಅಲ್ಲಿ ಕೂಡ ಎಲ್ಲ ಒಂದು ಫೈಲನ್ನು ಸೆಲೆಕ್ಟ್ ಮಾಡಿಕೊಂಡು ಅಪ್ಲೋಡ್ ಮಾಡ್ಬೋದು. ಇಲ್ಲಿ ಆಲ್ ಸಮ್ ಡಾಕ್ಯುಮೆಂಟನ್ನು ಅಪ್ಲೋಡನ್ನು ಮಾಡ್ಬೋದು. ರಿಮೂವ್ ಕೂಡ ಇಲ್ಲೇ ಮಾಡೋಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ನೋಡಿ ಎಲ್ಲನೂ ಸರಿಯಾಗಿದೆ ಅಂತ ಒಂದು ಸಲ ನೋಡ್ಕೋಬೇಕು. ಮೇಲಿಂದ ಕೆಳಗಡೆ ನೋಡ್ಕೊಳ್ಳಿ, ಯಾಕೆಂದರೆ ತಪ್ಪಾಗಬಾರ್ದು. ತಪ್ಪಾಗೋ ಕಾರಣದಿಂದನೇ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತವೆ. ಸೊ ಹಾಗಾಗಿ ಎಲ್ಲನೂ ಸರಿಯಾಗಿದೆ. ಹೆಸರು, ತಂದೆ ಹೆಸರು, ತಾಯಿ ಹೆಸರು, ಮೊಬೈಲ್ ನಂಬರು, ಅಡ್ರೆಸ್ಸು, ರಿಜಿಸ್ಟ್ರೇಷನ್ ನಂಬರು ಎಲ್ಲನೂ ಸರಿಯಾಗಿದೆ ಅಂತ ಒಮ್ಮೆ ರೀಚೆಕ್ಕನ್ನು ಮಾಡ್ಕೋಬೇಕು. ಕ್ರಾಸ್ ಚೆಕ್ಕಿಂಗು ಮಾಡ್ಕೊಂಡ ನಂತರ ಲಾಸ್ಟಲ್ಲಿ ಕೊನೆಗೆ ನಿಮಗೆ ರಿಜಿಸ್ಟರ್ ಅಂತ ನಿಮಗೆ ಆಪ್ಷನ್ ಕಾಣ್ತಾ ಇದೆಯಲ್ಲ, ಆ ಒಂದು ರಿಜಿಸ್ಟರ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ರಿಜಿಸ್ಟ್ರೇಷನ್ ಆಗುತ್ತೆ. ಸ್ವಲ್ಪ ವೇಟ್ ಮಾಡಬೇಕು. ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿ ನಂತರ ಸ್ವಲ್ಪ ಲೋಡಿಂಗ್ ತೊಗೊಳುತ್ತೆ. ನೋಡಿ ರಿಜಿಸ್ಟರ್ ಅಂತ ಕೊಟ್ಟ ನಂತರ ಅಪ್ಲಿಕೆಂಟ್ ಹ್ಯಾಸ್ ಬಿನ್ ರಿಜಿಸ್ಟರ್ಡ್ ಸಕ್ಸಸ್ಫುಲಿ ಅಂತ ಈ ರೀತಿಯಾಗಿ ಬರಬೇಕು. ಈ ಒಂದು ಅಕ್ಲಾಸ್ಮೆಂಟ್ PDF ನೀವು ಒಂದು ಕಾಪಿಯನ್ನು ಸೇವ್ ಮಾಡ್ಕೋಬೇಕು, PDF ಕಾಪಿ ಮತ್ತು ಒಂದು ಪ್ರಿಂಟನ್ನು ತಗೋಬೇಕು ಸ್ನೇಹಿತರೆ. ಇದು ಫೈನಲ್ ಪ್ರಿಂಟ್ ಅಂತ ಹೇಳ್ಬೋದು. ಕೆಳಗಡೆ ಪ್ರಿಂಟ್ ಅಂತ ಆಪ್ಷನ್ ಬಂದಿದೆ ನೋಡಿ, ಒಂದು ಪ್ರಿಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ತುಂಬ ಈಸಿಯಾಗಿ ನಿಮ್ಮ ಒಂದು ಮೊಬೈಲ್ನಲ್ಲೇ PUC ಆಗಿರ್ಬೋದು, SLC ಆಗಿರ್ಬೋದು, ಡಿಗ್ರಿ ಆಗಿರ್ಬೋದು, PG ಒಂದು ಪ್ರೈಸ್ ಮನಿ, SC ವಿದ್ಯಾರ್ಥಿಗಳ ಒಂದು ಪ್ರೈಸ್ ಮನಿ ಅಪ್ಲಿಕೇಶನನ್ನು ಹಾಕೋಬೋದು. ತುಂಬಾ ಈಸಿಯಾಗಿದೆ. ಸೊ ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತ ಆಗಿದೆ ಅಂತ ಅಂದ್ಕೊತೀನಿ ಸ್ನೇಹಿತರೆ. ಇದರಲ್ಲಿ ಈ ಒಂದು ಅಪ್ಲಿಕೇಶನ್ ಹಾಕುವಲ್ಲಿ ಏನಾದರೂ ಡೌಟ್ಸ್ಗಳಿದ್ದರೆ, ಏನಾದರೂ ಗೊತ್ತಾಗ್ತಿದ್ದಿಲ್ಲ ನಿಮಗೆ ಇದರಲ್ಲಿ ಅಂದರೆ ಕಮೆಂಟ್ ಮಾಡಿ. ಕಮೆಂಟಲ್ಲಿ ನಿಮಗೆ ಉತ್ತರ ಕೊಡ್ತೀನಿ. ಮತ್ತು ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ID ಇದೆ. ಇನ್ಸ್ಟಾಗ್ರಾಮಲ್ಲಿ ಬಂದು ಕೂಡ ಮೆಸೇಜ್ ಮಾಡಿಸಿ ನೀವು ನಮ್ಮ ಕಡೆಯಿಂದ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು ಸ್ನೇಹಿತರೆ. ಈ ಒಂದು ಕಾಪಿಯನ್ನು ಪ್ರಿಂಟ್ ತಗೊಂಡು ಎಲ್ಲ ಒಂದು ಸಪೋರ್ಟಿಂಗ್ ಡಾಕ್ಯುಮೆಂಟ್, SLC, PUC, ಡಿಗ್ರಿ ಏನು ಪ್ರೈಸ್ ಮನಿ ಹಾಕಿರ್ತಾರಲ್ಲ, ಎಲ್ಲ ಒಂದು ಕಾಸ್ಟ್ ಇನ್ಕಮ್ ಆಗಿರ್ಬೋದು, ಎಲ್ಲ ಒಂದು ಡಾಕ್ಯುಮೆಂಟ್ನೊಂದಿಗೆ ನಿಮ್ಮ ಒಂದು ಸಮಾಜ ಕಲ್ಯಾಣ ಇಲಾಖೆಗೆ ಭೇಟಿ ನೀಡಿ ಅಲ್ಲಿ ಡಾಕ್ಯುಮೆಂಟನ್ನು ಸಬ್ಮಿಟನ್ನು ಮಾಡಬೇಕು ಸ್ನೇಹಿತರೆ. ಕಂಪಲ್ಸರಿ ಈ ಒಂದು ಸಮಾಜ ಕಲ್ಯಾಣ ಇಲಾಖೆಗೆ ಹೋಗಿ ನೀವು ಡಾಕ್ಯುಮೆಂಟನ್ನು ಸಬ್ಮಿಟ್ ಮಾಡಲೇಬೇಕು. ಮಾಡಿದ ನಂತರ ಮುಂದಿನ ಪ್ರೊಸೆಸ್ಸು ಆಗುತ್ತೆ. ನಿಮಗೆ ಒಂದು 6 ಮಂತ್ ಒಳಗಡೆ ಈ ಒಂದು ಪ್ರೈಸ್ ಮನಿ ಅಮೌಂಟು ಬರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇದಿಷ್ಟು ಈ ಒಂದು SC ವಿದ್ಯಾರ್ಥಿಗಳ ಪ್ರೈಸ್ ಮನಿ ಆನ್ಲೈನ್ ಅಪ್ಲಿಕೇಶನ್ನ ಹಾಕೋದು ಯಾವ ರೀತಿ ಅಂತ ತಿಳಿಸಿಕೊಟ್ಟಿದ್ದೇನೆ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಏನಾದರೂ ಡೌಟ್ಸ್ಗಳು ಇದ್ದರೆ, ಕ್ವೆಶನ್ ಕೇಳಿದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇನ್ನೊಂದು ಉಪಯುಕ್ತ ವಿಡಿಯೋದೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೇನೆ ಅಂತ ಹೇಳ್ತಾ, ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.